ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಮಹೀಪತಿ ದಾಸರನ್ನ ನಾನು ಸಂಪೂರ್ಣವಾಗಿ ಸಮಗ್ರವಾಗಿ ಓದಿದವಳಲ್ಲ. ದಾಸಪಂಥದ ಅನೇಕ ದಾಸರನ್ನ ನಾನು ಇನ್ನೂ ಕೂಡ ಪೂರ್ತಿ ಓದಿದ್ದೇನೆ ಅಥವಾ ಅವರನ್ನ ನಾನು ಚೆನ್ನಾಗಿ ಬಲ್ಲೆ ಅನ್ನುವ ಯಾವ ಧೈರ್ಯ ಕೂಡ ನನಗಿಲ್ಲ. ಕಾರಣ ಇಷ್ಟೇ, ಒಂದು ಭಕ್ತಿ ಅನ್ನುವ ಅತ್ಯಂತ ಹೃದಯಕ್ಕೆ ಸಂಬಂಧಪಟ್ಟ ಭಗವಂತನ ಜೊತೆಗೆ ಮಾತ್ರ ಸಾಧ್ಯ ಆಗುವ ಆ ತಾದಾತ್ಮ್ಯ ಭಾವ ಎಲ್ಲ ದಾಸರಲ್ಲಿ ಅಗಾಧವಾಗಿ ಇತ್ತು. ಅಂಥದೊಂದು ಅಗಾಧತೆಯ ಸ್ಪರ್ಶ ಕೂಡ ನನ್ನ ಒಳಗಿನ ಭಕ್ತಿಗೆ ಇದೆಯೋ ಇಲ್ವೋ ನನಗೇ ಗೊತ್ತಿಲ್ಲದೆ ಇರುವಾಗ, ಯಾರ ಭಕ್ತಿಯನ್ನಾದರೂ ನಾನೆಷ್ಟು ಅರಿತಿದ್ದೇನೆ ಗೊತ್ತಿಲ್ಲ. ನಾನು ಆ ಪ್ರಶ್ನೆಯ ಸಹಿತವೇ ಮಹೀಪತಿ ದಾಸರ ಒಂದು ಹಾಡನ್ನ ನನ್ನ ಕಣ್ಣು ಮುಂದೆ ಇಟ್ಟುಕೊಂಡು ಭಕ್ತಿ ಪಂಥದ ಅನೇಕ ದಾಸರ ಆ ಗಾಢ ಭಕ್ತಿ ಯಾವ ಮಟ್ಟಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡಿತ್ತು ಅನ್ನೋದನ್ನು ಹೇಳುವ ಧನ್ಯತೆಯನ್ನು ಮಾತ್ರ ಅನುಭವಿಸ್ತಿದ್ದೇನೆ. ನಾವು ನೋಡಿದ ಹಾಗೆ ಪುರಂದರದಾಸರಿರಬಹುದು, ಕನಕದಾಸರಿರಬಹುದು, ಒಂದು ಭಕ್ತಿಯ ಸಮಗ್ರ ಸಮರ್ಪಣೆ, ಆ ಭಕ್ತಿಯಲ್ಲಿ ಯಾವ ಒಂದು ಕಿಂಚಿತ್ ಊನವನ್ನು ಉಳಿಸಿಕೊಳ್ಳದ ಆ ಸಮರ್ಪಿತ ಭಾವ ಅದೇ ಕಟ್ಟ ಕಡೆಗೆ ನಮ್ಮನ್ನು ಭಗವಂತನ ಹತ್ತಿರ ಮುಟ್ಟಿಸ್ಲಿಕ್ಕೆ ಇರುವ ಏಕಮಾತ್ರ ಸಾಧನ ಅನ್ನುವುದನ್ನು ಅವರು ತುಂಬ ಚೆನ್ನಾಗಿ ನಮಗೆ ಮನವರಿಕೆ ಮಾಡುವ ಹಾಗೆ ತಮ್ಮ ಎಲ್ಲ ಕೀರ್ತನೆಗಳಲ್ಲಿ ಹಾಡಿ ತೋರಿಸಿದ್ದಾರೆ, ಬದುಕಿ ತೋರಿಸಿದ್ದಾರೆ. ನಮ್ಮ ಸಮಸ್ಯೆ, ನಮಗೆ ವೈಯಕ್ತಿಕವಾಗಿ ಇರುವ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ, ಭಕ್ತಿ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ಭಕ್ತಿ ಅಂದ್ರೆ ಏನು ಅಂತ ಪ್ರಶ್ನಿಸ್ಲಿಕ್ಕೆ ಶುರು ಮಾಡ್ತೀವಿ. ಕಾರ್ಯಕ್ಕೆ ಮತ್ತು ಕಾರಣಕ್ಕೆ ಎರಡು ಭಿನ್ನ ಅವಸ್ಥೆಗಳು. ಕಾರಣ ಭಕ್ತಿ, ಕಾರ್ಯಭಕ್ತಿಯನ್ನು ಮಾಡುವುದು. ಕಾರಣವನ್ನು ನಾವು ಇದು ಹೇಗೆ ಅಂತ ಹೇಗೆ ಕೇಳೋದು? ಈಗ ಉದಾಹರಣೆಗೆ ಹಸಿವೆ ಆಗಿದೆ ಅಂದಾಗ ಊಟ ಮಾಡ್ತೇವೆ, ಊಟ ಮಾಡುವುದು ಕಾರ್ಯ. ಹಸಿವೆ ಹುಟ್ಟಿಸುವುದು ಹೇಗೆ ಅಂತ ಕೇಳಿದ್ರೆ ಏನು ಉತ್ತರ? ಹಾಗೊಂದು ಭಗವಂತನ ಕುರಿತಾದ ಭಕ್ತಿ ಕೆಲವರಿಗೆ ತಾನಾಗಿ ಇದೆ. ಹಸಿವೆ ಯಾಕೆ ಇದೆ ಅಂತ ಯಾರಿಗೆ ಗೊತ್ತು ಅಂತ ಕೇಳಿದ ಹಾಗೆ, ಅದು ದೈಹಿಕವಾಗಿ ಸಹಜವಾದ ಅವಸ್ಥೆ ಅನ್ನುವಷ್ಟು ಕೆಲವರಿಗೆ ಹುಟ್ಟುತ್ತಲೇ ಭಕ್ತಿ ಅವರ ಅವಸ್ಥೆ. ಅಂಥದೊಂದು ಭಕ್ತಿಯ ಪರಾಕಾಷ್ಠೆ ನಮ್ಮ ಎಲ್ಲ ದಾಸರು. ಆ ಕಾರಣವೇ ಅಷ್ಟು ಬಲಿಷ್ಠವಾಗಿದ್ದಾಗ ಕಾರ್ಯ ತಾನೇ ತಾನಾಗಿ ಸಂಭವಿಸ್ತದೆ. ಹಸಿವಾದವನು ಏನಾದರೂ ಹುಡುಕಿಕೊಂಡು ಹೋಗ್ತಾನೆ, ಅವನು ಕಾಯಲ್ಲ. ಯಾರು ಅಡಿಗೆ ಮಾಡಿದ್ರೋ, ಯಾರು ಬಿಟ್ರೋ, ಅಲ್ಲಿ ಉಂಟೋ ಇಲ್ವೋ, ಅವನು ತನ್ನ ಹಸಿವನ್ನು ತಡ್ಕೊಳ್ಳಲ್ಲ. ಅವನು ಹೋಗಿ ಏನಾದರೂ ಮಾಡಿ ತಿಂತಾನೆ ಅಲ್ವಾ? ಆ ದಿಶೆಯಲ್ಲಿ ಭಕ್ತಿ ಅನ್ನುವುದು ತೀವ್ರವಾದವನು ಅದಕ್ಕೆ ಸಂಬಂಧಪಟ್ಟದ್ದನ್ನು ಅವನಿಗೆ ಗೊತ್ತೇ ಇಲ್ಲದೆ, ಅದು ತೀರಾ ಅವನ ಸಹಜವಾದ ನಡಾವಳಿಯ ಹಾಗೆ, ಅವನಿಗೆ ಅದು ತನ್ನಷ್ಟಕ್ಕೆ ತಾನೇ ಸಂಭವಿಸ್ತಿದೆ ಅನ್ನುವ ಹಾಗೆ ಅವನು ಪರವಶನಾಗ್ತಾನೆ. ಅಂಥ ಪರವಶತೆ ನಾವು ಎಲ್ಲರಲ್ಲೂ ಕಂಡಿದ್ದೇವೆ. ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ರೆ ವಾಸ್ತವಿಕ ಭಕ್ತಿಗೆ ಒಂದು ವಿಶಿಷ್ಟವಾದ ಶಕ್ತಿ ಇದೆ. ಅದು ಬುದ್ಧಿಗೆ ಸಂಬಂಧಪಟ್ಟದ್ದಲ್ಲ. ಎಷ್ಟು ಬುದ್ಧಿಗೆ ಸಂಬಂಧಪಟ್ಟದ್ದಲ್ಲ ಅನ್ನೋದಕ್ಕೆ ಭಕ್ತ ಕುಂಬಾರ ಸಾಕ್ಷಿ. ಅಂದ್ರೆ ತಲ್ಲೀನತೆಯ ಹೃದಯ ಭಾವ. ಅದಕ್ಕೇನೆ ಬಹುಶಃ ಕೃಷ್ಣ ಭಗವದ್ಗೀತೆಯಲ್ಲೂ ಕೂಡ ತನ್ನನ್ನು ತಾನು ಹೃದಯದ ಕುಹರ ಮಧ್ಯದಲ್ಲಿ ಇರುವುದನ್ನು ಸೂಚಿಸ್ತಾನೆ. ಗಮನಿಸಬೇಕು, ಬುದ್ಧಿ ಎಲ್ಲವೂ ಕೂಡ ಮೆದುಳಿಗೆ ಸಂಬಂಧಪಟ್ಟದ್ದು. ಆದರೆ ಹೃದಯಕ್ಕೆ ಸಂಬಂಧಪಟ್ಟದ್ದು, ಹೃದಯಕ್ಕೆ ಹತ್ತಿರವಾದದ್ದು ಯಾವತ್ತೂ ಕೂಡ ಮೆದುಳಿಗೆ ಹತ್ತಿರವಾಗಿ ಇರುವುದಿಲ್ಲ. ಭಕ್ತಿ ಬಹಳ ಅದ್ಭುತವಾಗಿ ಹೃದಯದಿಂದ ಹುಟ್ಟುವ ಒಂದು ಅತ್ಯಂತ ಉತ್ಕಟವಾದ ಭಾವ. ಯಾಕೆ ಇದು ಹೃದಯದಿಂದ ಹುಟ್ಟುತ್ತೆ ಅಂದ್ರೆ, ಕೃಷ್ಣ ಹೇಳಿದ ಹಾಗೆ ಭಗವಂತ ಅಲ್ಲಿಗೆ ಸಮೀಪ ಇರುವುದರಿಂದ ಅಂತ ಕಾಣಿಸುತ್ತೆ. ಇಂಥದೊಂದು ಭಕ್ತಿ ಏನನ್ನೂ ಮಾಡಬಲ್ಲದು ಮತ್ತು ಭಕ್ತಿಯ ಪರಾಕಾಷ್ಠೆಯಲ್ಲಿ ಯಾವ ಸಂಗತಿಗಳೂ ಕೂಡ ಸಾಧ್ಯ ಅನ್ನುವುದನ್ನ ನಾವು ಅನೇಕ ಉದಾಹರಣೆಗಳ ಮೂಲಕ ನಾವು ನೋಡಿದ್ದೇವೆ. ಈಗಾಗಲೇ ನಾನು ಹೇಳಿದ ಹಾಗೆ ನೋಡಿ, ನಮ್ಮ ಜೀವನದಲ್ಲಿ ನಾವು ಬೇಕಾದಷ್ಟು ಘಟನೆಗಳನ್ನು ಅನುಭವಿಸಿರ್ತೇವೆ. ಶಾಲೆಯಿಂದ ಸಾಕಷ್ಟು ಓದಿರ್ತೇವೆ.
ಇವತ್ತಿನವರೆಗೆ ಓದಿದ ಎಲ್ಲವೂ ನೆನಪಿದೆಯಾ ಕೇಳಿ? ನೆನಪಿರುವುದಿಲ್ಲ. ಎಷ್ಟೋ ಪರೀಕ್ಷೆಗೋಸ್ಕರ ಓದಿದವುಗಳು, ಬುದ್ಧಿಗೆ ಸಂಬಂಧಪಟ್ಟವುಗಳು, ಮೆದುಳಿನ ಸಂಗ್ರಹಗಳು. ಅದೇ ಚಿಕ್ಕಂದಿನಿಂದ ಇವತ್ತಿನವರೆಗಿನ ಹೃದಯಕ್ಕೆ ತಟ್ಟಿದ ಅನೇಕ ಗೆಳೆತನ, ಅನೇಕ ಆ ಕ್ಷಣದಲ್ಲಿ ನಾವು ಪರಸ್ಪರ ಮಾತಾಡಿಕೊಂಡ ಪ್ರೇಮ ಭಾವದ ಮಾತು ಇವತ್ತಿಗೂ ಅಳಿಸಿ ಹೋಗೋದಿಲ್ಲ. ಅಂದ್ರೆ ಹೃದಯಕ್ಕೆ ತುಂಬಾ ಜೀವದ ಸಮೀಪ ಭಾವ ಇದೆ. ಭಕ್ತಿ ಹೃದಯದಿಂದ ಹುಟ್ಟೋದ್ರಿಂದ ಅದು ಜೀವಕ್ಕೆ ಸಮೀಪವಾದ ಭಾವ. ನಾನು ಇನ್ನೂ ಮುಂದುವರಿದು ಹೇಳೋದಾದ್ರೆ, ನಮ್ಮ ಮೆದುಳಿನ ನೆನಪಿನ ಶಕ್ತಿ ಮತ್ತು ನಮ್ಮ ಜೀವದ ಮೆಮರಿ ಅವೆರಡು ಬೇರೆ ಬೇರೆನೆ. ಮೆದುಳಿನ ಮೆಮರಿಯ ಮೂಲಕ ನಾವು ಇವತ್ತು ಮಾಡ್ತಾ ಇರುವ ಎಲ್ಲ ಹೋರಾಟಗಳು, ಸಮಾನತೆ ಅನ್ನಿ, ಲಿಂಗ ಸಮಾನತೆ ಅನ್ನಿ, ಆರ್ಥಿಕ ಸಮಾನತೆ ಅನ್ನಿ, ಅಥವಾ ನಾವು ಯಾವುದನ್ನೇ ನಾನು ದೊಡ್ಡವ ನೀನು ಸಣ್ಣವ, ಈ ಜಾತಿ ಆ ಜಾತಿ, ಎಲ್ಲವೂ ಕೂಡ ನೇರವಾಗಿ ಮೆದುಳಿಗೆ ಸಂಬಂಧಪಟ್ಟ ಜಗಳ. ಅದು ಯಾವತ್ತೂ ಕೂಡ ಕೊನೆ ಕಾಣುವುದೂ ಇಲ್ಲ. ಇದನ್ನು ನೀವು ಯಾವ ಕಾಲಕ್ಕೂ ಬರೆದಿಟ್ಕೊಳ್ಬಹುದು. ಈ ಜಗಳ ಎಂದಿಗೂ ಕೊನೆ ಆಗುವುದಿಲ್ಲ. ನೀವು ಇವತ್ತು ಜಾತಿ ಪದ್ಧತಿಯನ್ನು ನಿರ್ಮೂಲನ ಮಾಡಿದ್ರೆ ಭಾರತ ಸುಧಾರಿಸ್ತದೆ ಅನ್ನಿ, ಅಥವಾ ಇನ್ನೇನೇ ಅನ್ನಿ, ಅಥವಾ ಮತ್ತೊಂದು ಪದ್ಧತಿ ಬಂದು ನಾವು ಬಹಳ ಇಲ್ಲ. ಇದು ಒಂದಲ್ಲ ಒಂದು ದೃಷ್ಟಿಯಿಂದ ಈ ಜಗಳ ಬೌದ್ಧಿಕವಾದ ಜಗಳ ಇರುವುದೇ. ಯಾಕೆ ಗೊತ್ತಾ? ಬುದ್ಧಿಗೆ ಸಂಬಂಧಪಟ್ಟ ಈ ಆ ಒಂದು ಭೇದ ಅದು ಅನಿವಾರ್ಯವಾಗಿ ಇರಲೇಬೇಕು. ಯಾಕೆಂದ್ರೆ ಕೃಷ್ಣ ಸ್ಪಷ್ಟವಾಗಿ ಹೇಳುತ್ತಾನೆ, ನಾನು ಇಲ್ಲಿ ಭಿನ್ನ ಭಿನ್ನವಾದದ್ದನ್ನೆಲ್ಲ ಇಟ್ಟಿದ್ದೇನೆ. ಯಾರು ಭಿನ್ನ ಭಿನ್ನವಾದದ್ರಲ್ಲಿ ಅಭಿನ್ನವಾದದ್ದನ್ನು ಗುರುತಿಸ್ತಾರಲ್ಲ ಅವರು ನನಗೆ ಪ್ರಿಯರು. ಅಥವಾ ಈ ಎಲ್ಲ ಭಿನ್ನ ಭಿನ್ನಗಳಲ್ಲಿ ಒಂದು ಅಖಂಡವಾದ ಅಭಿನ್ನತೆ ಇದೆ, ಅದು ನಾನು. ಈ ಅಭಿನ್ನತೆಯನ್ನು ಗುರುತಿಸುವುದು ಕೆಲವರಿಗೆ ಮಾತ್ರ ಸಾಧ್ಯ. ಹಾಗಾಗಿ ಎಲ್ಲಿಯವರೆಗೆ ಅಭಿನ್ನತೆಯನ್ನು ಗುರುತಿಸುವುದು ಎಲ್ಲರಿಗೂ ಸಾಧ್ಯ ಆಗುವುದಿಲ್ವೋ ಅಲ್ಲಿವರೆಗೆ ಈ ಭಿನ್ನತೆ ಇರೋದೆ ಮತ್ತು ಭಿನ್ನತೆಯ ಜಗಳವೂ ಇರೋದೆ. ಅದು ಸಂಪೂರ್ಣವಾಗಿ ಮೆದುಳಿಗೆ ಸಂಬಂಧಪಟ್ಟದ್ದು. ಯಾಕೆ ಅಂದ್ರೆ ಯಾವ ಜೀವಕ್ಕೆ, ಜೀವ ಖಂಡಿತ ಮೆದುಳಿಗೆ ಸಂಬಂಧಪಟ್ಟದ್ದಲ್ಲ. ಅದಕ್ಕೆ ಯಾವ ಮೆದುಳಿನ ಮೆಮರಿಯೂ ಇಲ್ಲ. ಜೀವಕ್ಕೆ ಯಾವುದು ನೆನಪಿರುತ್ತೆ ಅಂತಂದ್ರೆ, ನಾನೊಂದು ಉದಾಹರಣೆ ಕೊಡೋದಾದ್ರೆ, ಈಗ ಇಬ್ರು ಮಲಗ್ತಾರೆ. ಒಬ್ಬ ದಣಿದು ಕಲ್ಲು ಚಪ್ಪಡಿ ಮೇಲೆ ರಸ್ತೆಯಲ್ಲಿ ಮಲಗ್ತಾನೆ, ಅವನಿಗೆ ಮನೆ ಇಲ್ಲ. ಇನ್ನೊಬ್ಬ ಮಲಗ್ತಾನೆ ತನ್ನ ಎಸಿ ಕೋಣೆಯಲ್ಲಿ. ಇವನು ಸುಖದ ಸುಪ್ಪತ್ತಿಗೆ ಮೇಲೆ ಮಲಗ್ತಾನೆ, ಚಪ್ಪಡಿ ಕಲ್ ಮೇಲೆ ಮಲಗ್ತಾನೆ. ನಮ್ಮ ಪ್ರಕಾರ ಏನು, ಅವನಿಗೆ ಪಾಪ ಬಡತನ, ಅವನಿಗೇನು ಇಲ್ಲ, ಅವನು ಚಪ್ಪಡಿ ಕಲ್ ಮೇಲೆ ಮಲಗಿದ್ದಾನೆ, ಇವನು ಸುಪ್ಪತ್ತಿಗೆಯಲ್ಲಿದ್ದಾನೆ ಅಂತ. ಇದು ಭೇದ ಎಲ್ಲಿಯವರೆಗೆ ಗೊತ್ತಾ? ಇದು ಬ್ರೈನಿಗೆ ಮಾತ್ರ ಸಂಬಂಧಪಟ್ಟ ಭೇದ. ಜೀವಕ್ಕೆ ಎಲ್ಲಿಂದ ನೆನಪು ಗೊತ್ತಾ? ನಾನು ಮಲಗಿದ್ದೆ ಅನ್ನುವಲ್ಲಿಂದ ಜೀವದ ಮೆಮರಿ. ನಿದ್ದೆ ಬಂತೋ ಇಲ್ವೋ ಅನ್ನೋದಷ್ಟೇ ಜೀವದ ಮೆಮರಿ. ಜೀವದ ಮೆಮರಿ ಕ್ಯಾರಿ ಆಗೋದು ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಮತ್ತು ನಾನು ಚೆನ್ನಾಗಿ ನಿದ್ದೆ ಮಾಡಲಿಲ್ಲ, ಇವಿಷ್ಟನ್ನೇ. ನಾನು ಮಲಗುವಾಗ ಏನಿತ್ತು ಮತ್ತು ಏನಿಲ್ಲ, ಈ ಭೌತಿಕ ವಿವರಣೆಗಳೆಲ್ಲ ಮೆದುಳಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಜೀವಕ್ಕೆ ಅದರ ಯಾವ ಮೆಮರಿಯೂ ಕ್ಯಾರಿ ಆಗೋದಿಲ್ಲ. ಒಂದು ಒಳ್ಳೆಯ ನಿದ್ದೆ ಮಾಡಿದ, ಒಳ್ಳೆಯ ಮನಸ್ಥಿತಿಯಲ್ಲಿ ಶಾಂತವಾಗಿ ಇದ್ದ ನಿದ್ರೆ ಜೀವ ಕ್ಯಾರಿ ಮಾಡುತ್ತೆ. ನಿದ್ರೆನೇ ಮಾಡದೆ ಒದ್ದಾಡ್ತಾ ಇರುವ ಮೆಮರಿಯನ್ನು ಜೀವ ಕ್ಯಾರಿ ಮಾಡುತ್ತೆ. ಯಾಕೆ ಮಾಡಲಿಲ್ಲ ನಿದ್ದೆ, ಅದರ ಕಾರಣಗಳು ಅದಕ್ಕೆ ಸಂಬಂಧ ಇಲ್ಲ. ಸೊ ಈ ದೃಷ್ಟಿಯಲ್ಲಿ ಈ ಭಿನ್ನತೆ ಇರೋದ್ರಿಂದಲೇ ನಾನು ಹೇಳ್ತಾ ಇರೋದು, ಹೃದಯದ ನೆನಪೇ ಬೇರೆ ಮತ್ತು ಬುದ್ಧಿಯ ನೆನಪೇ ಬೇರೆ, ಅಥವಾ ಹೃದಯದ ಭಾವವೇ ಬೇರೆ, ಬುದ್ಧಿಯ ಭಾವವೇ ಬೇರೆ. ಆ ದೃಷ್ಟಿಯಲ್ಲಿ ಜೀವದ ಸುಖಗಳೇ ಬೇರೆ, ಮೆದುಳಿನ ಸುಖಗಳೇ ಬೇರೆ. ಈ ಎಲ್ಲ ಕಾರಣದಿಂದ ಭಕ್ತಿ ನೇರವಾಗಿ ಹೃದಯಕ್ಕೆ ಸಂಬಂಧಪಟ್ಟದ್ರಿಂದ ಮತ್ತು ಭಕ್ತಿಯಲ್ಲಿ ಅದು ನೇರವಾಗಿ ಜೀವಕ್ಕೆ ಸಮೀಪವಾಗುವ ಭಾವವಾದದ್ದರಿಂದ ಅದಕ್ಕೆ ಬುದ್ಧಿಯ ಜೊತೆಗೆ ಏನೂ ತಾಕಲಾಟಗಳಿಲ್ಲ. ಹಾಗಾಗಿ ಭಕ್ತಿ ಮಾರ್ಗಕ್ಕೆ ನೀವು ಭಾರಿ ಓದಬೇಕು, ಎಲ್ಲ ತಿಳಿದಿರಬೇಕು, ಜ್ಞಾನ ಮಾರ್ಗದ ತುತ್ತು ತುದಿ ಮುಟ್ಟಿರಬೇಕು, ಎಲ್ಲ ವೇದಾಂತ ಬರಬೇಕು, ಏನೂ ಕಾರಣ ಇಲ್ಲ. ಅಖಂಡವಾಗಿ ಇಲ್ಲೊಂದು ದೊಡ್ಡದಿದೆ, ಅದು ನನ್ನನ್ನು ಮೀರಿದ್ದು ಇದೆ, ಅಥವಾ ಈ ಜಗತ್ತಿನ ಎಲ್ಲಕ್ಕಿಂತಲೂ ಮೀರಿದ್ದಿದೆ. ಆ ದೊಡ್ಡದರ ಜೊತೆಗೆ ನಾನಿರಬೇಕು, ಅದನ್ನು ಕಾಣಬೇಕು ಅನ್ನುವ ಒಂದು ನಿಕಟವಾದ ಆಪ್ತತೆ, ಆ ದೊಡ್ಡದರ ಜೊತೆಗೆ ಒಂದು ನಿಕಟವಾದ ಸ್ನೇಹ ಮತ್ತು ಬಿಡಲಾರದ ಬಾಂಧವ್ಯ, ಅದಿಲ್ಲದಿದ್ರೆ ಬದುಕುವುದಿಲ್ಲ ಅನ್ನುವ ಒಂದು ಭಾರಿ ಭಾರಿ ಸಮರ್ಪಣೆ, ಇದು ಭಕ್ತಿ. ಇದು ದಾಸರುಗಳಲ್ಲಿ ಕಾಣ್ತದೆ. ನಾನು ಮಹಿಪತಿ ದಾಸರ ಪುತ್ರನ ಒಂದು ಹಾಡನ್ನ ಅರ್ಥ ಹೇಳಬೇಕು ಅನ್ನುವ ವಿವರವನ್ನ ಈಗ ನೋಡಿದೆ. ಮಹಿಪತಿ ದಾಸರ ಆ ಹಾಡುಗಳನ್ನ ನಾನು ಅರ್ಥ ಹೇಳಬೇಕು ಅಂತ ಭಾವಿಸಿದ್ದೆ. ಅಲ್ಲಿ ಮಹಿಪತಿ ಸುತರ ಅಂತ ಇದೆ. ಹಾಗಾಗಿ ಇದು ಮಹಿಪತಿ
ಪುತ್ರ ಅವರ ಕೃಷ್ಣ ಅನ್ನುವ ಕೃಷ್ಣದಾಸರ ಒಂದು ಪದ್ಯವನ್ನು ನಾನು ಈಗ ನಿಮ್ಮ ಮುಂದೆ ಸುಮ್ಮನೆ ಬಹಳ ಸರಳವಾಗಿ ಹೇಗೆ ಭಕ್ತಿಯನ್ನೆಲ್ಲ ವ್ಯಕ್ತಪಡಿಸ್ತಿದ್ರು ಅಂತ ಒಂದು ಸ್ಯಾಂಪಲ್ ರೂಪದಲ್ಲಿ ಸಣ್ಣ ಒಂದು ರುಚಿ ನೋಡುವ ಹಾಗೆ ನಾನು ಅರ್ಥಕ್ಕಿಂತಲೂ ಆ ಭಾವದ ಜೊತೆಗಿರೋದಕ್ಕೆ ಪ್ರಯತ್ನ ಪಡ್ತೀನಿ. ನನಗೆ ಅವರು ಕಳಿಸಿರುವ ಹಾಡುಗಳಲ್ಲಿ 3-4 ಇವೆ. ನಾನು ಆಯ್ಕೆ ಮಾಡಿಕೊಂಡಿರೋದು ತುಂಬ ಸರಳ ಅಂತ ಅನಿಸುವ ನಿನ್ನನೇ ನಂಬಿದಿನಯ್ಯ, ಎನ್ನ ಬಿಡದಿರು ಕಯ್ಯ, ಇನ್ನು ನೋಡದೆ ನೆಲೆಯ, ಮನ್ನಿಸಿ ಬೀರೆಲೋದಯ, ತರಳ ತಾಯಿಯಲ್ಲದೆ ನೆರೆಹೊರೆಯಬಲ್ಲದೆ, ಮರಳು ಮಂದನು ಎನ್ನದೆ ಅರುಹು ಕೊಡಿಸೋ ತಂದೆ, ಅರುಹು ಕೂಡಿಸೋ ತಂದೆ, ಹೋದ ಎಣಿಕೆಯ ಬಿಟ್ಟು ಪಾದಸ್ಮರಣೆ ಕೊಟ್ಟು, ಸಾಧು ಸಂಘದಲ್ಲಿಟ್ಟು ಬೋಧ ಅಮೃತವನಿಟ್ಟು, ಜ್ಞಾನ ಭಕುತಿ ಇಲ್ಲ ಮೌನ ಸಾಧನವಿಲ್ಲ, ಏನೇನೂ ಸಾಧನವಿಲ್ಲ ನೀನು ಉಪೇಕ್ಷಿಸುವುದಲ್ಲ. ಗುರು ಮಹಿಪತಿ ಸ್ವಾಮಿ ಶರಣರ ರಕ್ಷಕ ನೇಮಿ, ಸುರ ಮುನಿ ಜನ ಪ್ರೇಮಿ, ಹುರಿಯೋ ಸಾಸಿರ ನಾಮಿ. ಪದ್ಯದ ಓದಿನಲ್ಲಿ ಅಲ್ಲಲ್ಲಿ ಏನಾದರೂ ಎಡವಾಗಿದ್ರೆ ಅದು ಈ ವಾಟ್ಸ್ಯಾಪಿನಲ್ಲಿ ನೋಡಿಕೊಂಡು ನಿಮಗೆ ಹೇಳುವ ಕಾರಣದಿಂದ ಆಗಿದೆ. ನಿನ್ನನ್ನೇ ನಂಬಿದೆನಯ್ಯ, ಎನ್ನ ಬಿಡದಿರು ಕಯ್ಯ. ಎಷ್ಟು ಸೊಗಸಾಗಿ ವಿವರಣೆಯನ್ನ ಕೊಡ್ತಿದ್ದಾರೆ ಅಂತಂದ್ರೆ, ನಾವು ಯಾರನ್ನ ನಂಬಿದ್ದೇವ ಅವ್ರು ಕೈ ಬಿಟ್ರೆ ಗತಿಯೇ ಇಲ್ಲ. ಯಾಕೆಂದ್ರೆ ಹೀಗೆ ಹೇಳುವವರಿದ್ದಾರಲ್ಲ, ಅವ್ರು ಯಾರನ್ನೂ ನಂಬಿರುವುದಿಲ್ಲ. ಕಟ್ಟ ಕಡೆ ಅಂತ ಅವನೊಬ್ಬನನ್ನೇ ನಂಬಿರ್ತಾರೆ. ನೆನ್ಪಿಟ್ಕೊಳ್ಬೇಕು ನಾವು. 10 ನಂಬಿಕೆ ಇಟ್ಟುಕೊಂಡವನ ಹತ್ರ ಆ ಭಗವಂತ ಇರುವುದಿಲ್ಲ. ಒಬ್ಬನನ್ನು ನಂಬ್ತೇನೆ ಅಂದ್ರೆ ಯಾವ ಪರಿ ನಂಬಬೇಕು ಅಂದ್ರೆ, ಅವನಲ್ಲದೆ ಇನ್ಯಾರೂ ಕೈ ಎತ್ತುವುದು ಬೇಡ ಅನ್ನುವಷ್ಟು. ನನಗೆ ಬಹಳ ಬಾರಿ ನಾನು ಒಬ್ಬಳೇ ಇರ್ತೀನಿ ನನ್ನ ಮನೆಯಲ್ಲಿ, ನನಗೆಲ್ಲೋ ಅನಾರೋಗ್ಯ ಆಯಿತು, ಜ್ವರ ಬಂತು ಅಂತ ನನ್ನ ಮಿತ್ರರಿಗೆ ಗೊತ್ತಾದರೆ ಅವ್ರು ನನಗೆ ಫೋನ್ ಮಾಡ್ತಾರೆ. ನಿಮಗೆ ಜ್ವರ ಬಂದಿದೆ ಅಂತ ಗೊತ್ತಾಯಿತು, ಯಾರೋ ನಮ್ಮ ಕೆಲಸದ ಮನೆ ಬಂದ ಕೆಲಸದ ಹುಡುಗಿಯೋ ನಮ್ಮ ಸೆಕ್ಯೂರಿಟಿಯೋ ಯಾರೋ ಹೇಳಿರ್ತಾರೆ ಪಾಪ ಅವರಿಗೆ. ನಾನಾಗಿ ಯಾರಿಗೂ ನಂಗೆ ಜ್ವರ ಬಂದಿದೆ ಅಂತ ಫೋನ್ ಮಾಡೋದು ಬಹಳ ಇಲ್ಲವೇ ಇಲ್ಲ. ಅವ್ರು ಕೂಡಲೇ ಗೊತ್ತಾದವರು ನನಗೆ ತುಂಬ ಆಪ್ತರು ಪಾಪ ತಕ್ಷಣ ಫೋನ್ ಮಾಡ್ತಾರೆ. ನಿಮ್ಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು, ಜ್ವರ ಅಂತೆ, ಒಬ್ಬರೇ ಇರ್ತೀರಿ, ನಾ ಬಂದಿರಲ್ಲ ಮನೆಯಲ್ಲಿ ಅಂತ. ನನಗೆ ಹೀಗೆ ಕೇಳುವ ಒಬ್ಬ ಅತ್ಯಂತ ಆತ್ಮೀಯ ಹುಡುಗನಿಗೆ ನಾನು ಆ ಮಗನಿಗೆ ಹೇಳ್ತೇನೆ, ಪುಟ, ನೀನು ಬರೋದ್ರಿಂದ ಅವನು ಬರಬಹುದಾದ ಒಂದು ಸಾಧ್ಯತೆಗೆ ಅಡ್ಡಿ ಆಗುತ್ತೆ ಮಗನೇ. ನನಗೆ ಅವನಲ್ಲದೆ ಇನ್ಯಾರೂ ಬರುವುದು ಬೇಡ, ಅವನೇ ರಕ್ಷಿಸ್ಲಿ ಅಂತ ಒಂದು ದೊಡ್ಡ ಆಸೆ ಇದೆ. ಅದಕ್ಕಾಗಿ ನೀನು ತಪ್ಪು ತಿಳಿಬೇಡ. ನಾನು ಬಿದ್ದರೂ ಅವನ ಪಾದಕ್ಕೆ ಬಿದ್ದು ಸಾಯ್ತೀನಿ, ಎತ್ಕೊಂಡ್ರು ಅವನ ಪಾದದಲ್ಲೇ ಇರ್ತೀನಿ ಅಂತ ಹೇಳ್ತೀನಿ. ಇದು ಈ ನಂಬಿದೆನಯ್ಯ ಅನ್ನುವ ಶಬ್ದದಲ್ಲಿ ಅಂಥದೊಂದು ಪರಿಪೂರ್ಣವಾದ, ಅವನಲ್ಲದ ಬೇರೆ ಯಾರಿಗೂ ನನ್ನನ್ನು ನಾನು ಒಪ್ಪಿಸಿಕೊಳ್ಳದ ನಂಬಿಕೆ ಇದ್ದವನು ಮಾತ್ರ ನಿನ್ನನೇ ನಂಬಿದೆನಯ್ಯ, ಎನ್ನ ಬಿಡದಿರೋ ಕಯ್ಯ. ಅಲ್ಲಿ ನಿನ್ನನೇ ನಂಬಿದೆನಯ್ಯ ಅನ್ನುವ ಸ್ಟ್ರೆಸ್ ಇದೆ ನೋಡಿ, ಅದನ್ನು ನಾನು ಹೇಳ್ತಾ ಇರೋದು. ಅಲ್ಲಿ ಇನ್ನೊಬ್ರು ಇರುವುದೇ ಇಲ್ಲ. ಇನ್ನೊಬ್ಬ ಇದ್ರೆ ಅದು ಭಕ್ತಿ ಅಲ್ಲ. ಅವನಲ್ಲದ ಇನ್ನೊಂದಕ್ಕೆ ಸಣ್ಣ ಜೋತು ಬೀಳುವಿಕೆಯೂ ಸಲ್ಲ. ಹಾಗೆ ಇದ್ದ ನನ್ನನ್ನು ಕೈ ಬಿಡಬೇಡಪ್ಪ, ಯಾರು ನನಗೆ ಗತಿ? ಇವತ್ತು ನಂಗೊಂದು ಅನಾರೋಗ್ಯ ಆಯಿತು, ನಾನು ಬಿದ್ದೆ, ನೀನಲ್ಲದೆ ಇದ್ರೆ ನನಗೆ ಯಾರು ಗತಿ ಅಲ್ವಾ? ಆ ಅರ್ಥದ ಒಂದು ಪರಿಪೂರ್ಣ ನಂಬಿಕೆ. ಇಷ್ಟು ನಾನು ನಿನ್ನನ್ನು ನಂಬಿ ನೀನೇ ನನ್ನ ಕೈ ಹಿಡಿಬೇಕು, ನಿನ್ನಲ್ಲದೆ ಇನ್ಯಾರೂ ಕೈ ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಸ್ಥಿತಿಯಲ್ಲಿರುವಾಗ, ಇನ್ನೂ ನೋಡದೆ ನೆಲೆಯ ಮನ್ನಿಸಿ ಬೀರೆಲು ಉದಯ. ಇನ್ನು ನೋಡದೆ ನೀನು ನನಗೆ ನಿನ್ನ ನೆಲೆಯನ್ನು ತೋರಿಸಿ ಒಂದು ಸಾರಿ ಆ ಉದಯವನ್ನು ಬೀರು, ಆ ಬೆಳಕನ್ನು ನನ್ನ ಕಡೆಗೆ ಹಾಯಿಸು. ಒಂದು ಸಾರಿ ನಿನ್ನ ನೆಲೆಯನ್ನು ನನಗೆ ಕರುಣಿಸಿ ಅಲ್ಲಿಯ ಬೆಳಕನ್ನು ತೋರಿಸು. ಒಬ್ಬ ತರಳ ತಾಯಿಯಲ್ಲದೆ ನೆರೆಹೊರೆಯಬಲ್ಲದೆ, ಯಾವ ಥರದ ನಂಬಿಕೆ? ಒಂದು ಮಗು ತರಳ, ಒಂದು ಸಣ್ಣ ಪುಟ್ಟ ಮಗು, ಅದು ತಾಯಿಯನ್ನಲ್ಲದೆ ಅದಕ್ಕೆ
ಅಕ್ಕಪಕ್ಕದವ್ರು ರಕ್ಷಿಸ್ತಾರೆ, ಅಕ್ಕಪಕ್ಕದವ್ರು ಇದ್ದಾರೆ ಅಂತಾದ್ರೂ ಗೊತ್ತಿರುತ್ತಾ? ಆ ಥರದ ಒಂದು ಮಗುವಿನಂತೆ ನಾನು ನಿನ್ನ ಜೊತೆಗಿದ್ದೆ. ನನಗೆ ನಿನ್ನನ್ನಲ್ಲದೆ ಇನ್ನೊಂದು ಗೊತ್ತಿಲ್ಲ ಕಣಪ್ಪ. ಮರಳು ಮಂದ ಎನ್ನದೆ ಅರುಹು ಕೂಡಿಸೋ ತಂದೆ. ಹುಚ್ಚ ನಾನು, ಬುದ್ಧಿಮಂದ, ನನಗೇನೂ ತಿಳುವಳಿಕೆ ಇಲ್ಲ. ನನ್ನ ಮರಳುತನವನ್ನು, ನನ್ನ ಬುದ್ಧಿಯಲ್ಲಿರುವ ಆ ಮಂದತ್ವವನ್ನು ಅವನ್ನೆಲ್ಲವನ್ನ ನೋಡಿದ್ದೀಯ ನೀನು. ಹಾಗೆ ಹಾಗೆ ಭಾವಿಸದೆ, ಎನ್ನದೆ ಅರುಹು ಕೂಡಿಸು ತಂದೆ. ನನ್ನಲ್ಲಿ ನಿನ್ನ ಅರಿವನ್ನು ಕೂಡಿಸು. ಆಮೇಲೆ ಹೋದ ಎಣಿಕೆಯ ಬಿಟ್ಟು ಪಾದಸ್ಮರಣೆ ಕೊಟ್ಟು ಈಗಾಗಲೇ ಆಗಿ ಹೋಗಿರುವ ಸಂಗತಿಗಳನ್ನೆಲ್ಲ ಬಿಟ್ಟು ಬಿಡು. ಬಿಟ್ಟು ನಿನ್ನ ಪಾದದ ಸ್ಮರಣೆಯನ್ನು ಮಾತ್ರ ಕೊಟ್ಟು ಸಾಧು ಸಂಗತದಲ್ಲಿಟ್ಟು ಬೋಧ ಅಮೃತವನ್ನಿಟ್ಟು ನನಗೆ ನಿನ್ನ ಜನರ, ನಿನ್ನ ಸಾಧುಗಳ ಅಥವಾ ಒಳ್ಳೆಯ ಸಜ್ಜನರ ಸಂಘದಲ್ಲಿ ನನ್ನನ್ನಿಟ್ಟು ನಿನ್ನ ಅಮೃತತ್ವದ ಬೋಧವನ್ನು ಕೊಡು. ಜ್ಞಾನ ಭಕುತಿ ಇಲ್ಲ, ಮೌನ ಸಾಧನವಿಲ್ಲ. ನನ್ನಲ್ಲಿ ನೀನು ತಿಳಿಬಹುದಾದಂತಹ ಜ್ಞಾನದ ಯಾವ ಸಂಗತಿಗಳು ಇಲ್ಲ, ಭಕ್ತಿ ಕೂಡ ಇಲ್ಲ. ಮತ್ತೆ ಮೌನ ಈ ಸಾಧನಾ ಪಥದಲ್ಲಿ ಅತ್ಯಂತ ಅದ್ಭುತವಾದ ಶಕ್ತಿ. ಮೌನ ಇಲ್ಲದೆ ಭಗವಂತನ ಮಾತೇ ಕೇಳಕ್ ಸಾಧ್ಯ ಇಲ್ಲ ಅಂತ. ಹೊರಗಿನ ಮಾತು ನಿಲ್ಲಿಸಿ ಅತ್ಯಂತ ಮೌನಕ್ಕೆ ಹೋದವನಿಗೆ ಮಾತ್ರ ಭಗವಂತನ ಸಾಧನಾ ಪಥದ ಒಂದೊಂದೇ ಸಾಧ್ಯತೆ ಅಂತ ಬಹಳ ಸ್ಪಷ್ಟವಾಗಿ ಎಲ್ಲರೂ ಹೇಳ್ತಾ ಬಂದಿದ್ದಾರೆ. ಆ ಅರ್ಥದಲ್ಲಿ ಇವ್ರು ಹೇಳ್ತಾರೆ, ಮೌನ ಸಾಧನೆ ಕೂಡ ಇಲ್ಲ. ಬಹಳ ದೊಡ್ಡ ಬೇರೆ ಸಾಧನೆ ಯಾವುದು ಮಾಡಿಲ್ಲ ನಾನು. ಹಠ ಸಾಧನೆಗಳು ಮತ್ತೊಂದು ಇಲ್ಲ. ಕನಿಷ್ಠ ಮೌನ ಕೂಡ ಇರೋದಿಲ್ಲ ನಾನು. ಮಾತಾಡ್ತಾ ಇರ್ತೀನಿ ಅವ್ರ ಹತ್ರ, ಇವ್ರ ಹತ್ರ, ಅವರ ಸುಖ, ಅವರ ದುಃಖ, ಅವರ ಸಂತೋಷ, ಅವರ ನಗು, ಇನ್ನೊಬ್ಬರ ಚಿಂತೆಗಳು ಎಲ್ಲ ಕೇಳ್ಕೊಂಡಿದ್ದೀನಲ್ಲ. ನನ್ನಲ್ಲಿ ಮೌನ ಕೂಡ ಇಲ್ಲ. ನಾನು ಜ್ಞಾನಿ ಅಲ್ಲ. ನನ್ನ ಭಕುತಿಯೂ ದೊಡ್ಡದಲ್ಲ. ನನ್ನಲ್ಲಿ ಭಕುತಿ ಇಲ್ಲ. ಮೌನದ ಸಾಧನಗಳೂ ಇಲ್ಲ, ಅಥವಾ ಮೌನವಿಲ್ಲ, ಸಾಧನವೂ ಇಲ್ಲ. ಏನೇನೂ ಸಾಧನವಿಲ್ಲ. ಯಾವ ಸಾಧನೆಗಳನ್ನು ಮಾಡಿಲ್ಲ ನಾನು. ಈ ದಾರಿಗೆ ಯಾವುದು ಬಹಳ ದೊಡ್ಡದು ಅಂತ ಇದೆ, ಅಂಥ ಯಾವ ಸಾಧನೆಯನ್ನು ನಾನು ಮಾಡಿಲ್ಲ. ಆದರೆ ನೀನು ಉಪೇಕ್ಷಿಸುವುದಲ್ಲ. ಹಾಗಂತ ನೀನು ಉಪೇಕ್ಷಿಸುವುದಲ್ಲ, ನನ್ನನ್ನು ಉಪೇಕ್ಷಿಸುವುದು ಅಲಕ್ಷ್ಯ ಮಾಡಬೇಡಪ್ಪ. ನನಗೆ ನಿನ್ನನೇ ನಂಬಿದ್ದೇನಯ್ಯ, ಎನ್ನ ಬಿಡದಿರು ಕಯ್ಯ. ಅಂಥ ಎಲ್ಲಾ ರೀತಿಯಿಂದ ನಿನ್ನ ದಾರಿಗೆ ಅನರ್ಹನಂತ ಗೊತ್ತಿದ್ರೂ ಕೂಡ ನೀನು ಖಂಡಿತ ನನ್ನನ್ನು ಉಪೇಕ್ಷಿಸುವುದಲ್ಲ. ಗುರು ಮಹಿಪತಿ ಸ್ವಾಮಿ ನಿಮಗೆ ಗೊತ್ತು, ಎಲ್ಲ ಕೀರ್ತನಕಾರರು, ಎಲ್ಲ ವಚನಕಾರರು ಒಂದೊಂದು ಅಂಕಿತ ನಾಮ. ಹಾಗೆ ಇವರು ಮಹಿಪತಿ ಸುತರು ಕೃಷ್ಣದಾಸರು ಗುರು ಮಹಿಪತಿ ಸ್ವಾಮಿ ಶರಣರ ಶಿಕ್ಷಕ ನೇಮಿ, ಶರಣರ ರಕ್ಷಕ ನೇಮಿ. ಶರಣಾಗಿ ಬಂದವರನ್ನು ರಕ್ಷಿಸುವುದನ್ನು ನೇಮವಾಗಿ ಇಟ್ಟುಕೊಂಡವನು. ಯಾರು ಶರಣು ಬರ್ತಾರೋ ಅವರನ್ನು ರಕ್ಷಿಸ್ತೇನೆ ಅನ್ನೋದು ಅವನ ನಿಯಮ. ಅಂತಹ ನಿಯಮಿ ನೀನು. ನೀನು ಶರಣಾದವರನ್ನು ರಕ್ಷಿಸದೆ ಇರುವುದಿಲ್ಲ. ಆ ಥರ ನಿಯಮ ಮಾಡಿಕೊಂಡಿದ್ದೀಯ. ಆ ನಿಯಮವನ್ನು ಮುರಿಯುವವನಲ್ಲ. ನಿಯಮ ಅಂತ, ನೇಮಿ ಅಂತ ಯಾರಿಗೆ ಹೇಳ್ತಾರೆ? ನಿಯಮವನ್ನು ಪಾಲಿಸುವವನಿಗೆ. ನೀನು ಅಂತಹ ವ್ರತನಿಷ್ಠ. ಹಾಗಾಗಿ ನಾನು ಶರಣು ಬಂದಿದ್ದೇನೆ ಅಂತ ನನ್ನನ್ನು ನೀನು ಖಂಡಿತ ರಕ್ಷಿಸಬೇಕು. ಸುರಮುನ ಮುನಿಜನ ಪ್ರೇಮಿ ಹೊರಿಯೋ ಸಾಸಿರ ನಾಮಿ. ನೀನು ಎಲ್ಲ ದೇವತೆಗಳ, ಸುರರಿಗೆ ಮತ್ತೆ ಮುನಿಗಳಿಗೆ, ಅಂಥ ಸುರರಿಗೆ ಮತ್ತು ಮುನಿಗಳಿಗೆ, ಮುನಿ ಜನ ಪ್ರೇಮಿ ನೀನು, ಅತ್ಯಂತ ಪ್ರೀತ್ಯಾಸ್ಪದನು. ಅಂಥ ಸುರರಿಗೂ ಅಂಥ ಋಷಿಗಳಿಗೂ ಪ್ರೀತ್ಯಾಸ್ಪದನಾದ ನೀನು ಹೊರಿಯೋ ಸಾಸಿರನಾಮಿ. ನಿನಗೆ ಹೆಸರು ಬೇರೆ ವಿಷ್ಣು ಸಹಸ್ರನಾಮ ಅಲ್ವಾ? ನೀನು ಸಹಸ್ರನಾಮಿ. ಅಂತಹ 1000 ಹೆಸರುಳ್ಳ ನೀನು ಹೊರಿಯೋ, ಹೊರೆಯೋ, ಪೊರೆಯೋ, ಪೊರಿಯೋ ಎಲ್ಲವೂ ಒಂದೇ ಶಬ್ದ. ನನ್ನನ್ನು ರಕ್ಷಿಸೋ, ನನ್ನನ್ನು ರಕ್ಷಿಸು ಕಣಪ್ಪ ಅಂತ ಅತ್ಯಂತ ವಿನೀತನಾಗಿ, ತಾನು ತನ್ನಲ್ಲಿ ಯಾವ ಅರ್ಹತೆಗಳಿಲ್ಲದಿದ್ರೂ ಏಕಮಾತ್ರ ಅರ್ಹತೆ ಅಂದರೆ ನಾನು ಯಾರನ್ನೂ ನಂಬಿಲ್ಲ ಕಣಪ್ಪ, ನಿನ್ನನ್ನು ಮಾತ್ರ ನಂಬಿದ್ದೇನೆ. ನನಗೆ ತಾಯಿಯನ್ನು ಬಿಟ್ಟು ಬೇರೆ ಗೊತ್ತಿಲ್ಲ. ಹಾಗೆ ತಾಯಿಯನ್ನಲ್ಲದೆ ಬೇರೆಯವರನ್ನು ಗೊತ್ತಿಲ್ಲದ ಒಂದು ಸ್ಥಿತಿಯ ಮಗು, ಅದು ಬುದ್ಧಿ ಇಲ್ಲದಿದ್ದರೂ, ಅದು ಹುಚ್ಚಾಗಿದ್ದರೂ ಅದಕ್ಕೆ ತನ್ನಷ್ಟಕ್ಕೆ ಏನೋ ತಿಳುವಳಿಕೆಯನ್ನು ತಾಯಿ ಕೊಡುವ ಹಾಗೆ, ಮತ್ತೆ ಅದು ಇಷ್ಟರವರೆಗೆ ಮಾಡಿದ ಎಲ್ಲಾ ತಪ್ಪುಗಳನ್ನೂ ಕ್ಷಮಿಸ್ತಾ ತಾಯಿ ಹೊಸ ನಡಿಗೆಯನ್ನು ಕಲಿಸುವ ಹಾಗೆ ಪಾದಸ್ಮರಣೆಯನ್ನು ನನಗೆ ಅನುಗ್ರಹಿಸಿ. ಮತ್ತೆ ಆದಷ್ಟು ತಾಯಿ ಏನ್ ಮಾಡ್ತಾಳೆ, ಇದು ಬುದ್ಧಿ ಇಲ್ಲದೋ ಮಂದವೋ ಆದ್ರೂ ಆದಷ್ಟು ಅದನ್ನು ಒಳ್ಳೊಳ್ಳೆಯವರ ಜೊತೆಗೆ ಬಿಟ್ಟು ಒಳ್ಳೊಳ್ಳೆಯದನ್ನು ಕಲಿಸಿ ಅದಕ್ಕೆ ಒಳ್ಳೆ ರೀತಿಯಿಂದ ಬೆಳವಣಿಗೆ ಆಗುವ ಹಾಗೆ ಬೋಧಾಮೃತ ಮಾಡುವ ಹಾಗೆ ನೀನು ನನ್ನನ್ನು ಸಾಧು ಸಂಘದಲ್ಲಿಟ್ಟು ಬೋಧಾಮೃತವನ್ನು ಕೊಟ್ಟು, ಆಮೇಲೆ ನನ್ನಲ್ಲಿ ಇಲ್ಲದ ಎಲ್ಲ ಅನರ್ಹತೆಗಳನ್ನು ಮರೆತು ತಾಯಿ ಪ್ರೀತಿಸ್ತಾಳಲ್ಲ. ಏನೇ ಅನರ್ಹತೆ ಇರಲಿ, ಅದೋ ಆ ಮಗುವಿಗೆ ಪಾಪ ಯಾವುದೂ ಗೊತ್ತಿಲ್ಲ, ಆದ್ರೆ ತನ್ನ ಮಗು
ಅಲ್ವಾ? ಅಂತ ಮುದ್ದಿಸುವ ಆ ತಾಯ್ತನದ, ಆ ಭಕ್ತಿಯ ಹಾಗೆ ನನ್ನಲ್ಲಿರುವ ಎಲ್ಲ ಅನರ್ಹತೆಗಳನ್ನೂ ನೀನು ಗಮನಿಸದೆ, ನನ್ನಲ್ಲಿ ಏನು ಸಾಧನೆ ಇಲ್ಲ, ಮೌನ ಇಲ್ಲ, ಜ್ಞಾನ, ಭಕುತಿ ಯಾವುದೂ ಇಲ್ಲದಿದ್ರೂ ಕೂಡ ನನ್ನನ್ನು ಉಪೇಕ್ಷಿಸದೆ, ನೀನು ನನ್ನನ್ನು ಶರಣರ ರಕ್ಷಕ ನೀನು ಅನ್ನುವ ನಿಯಮವನ್ನು ಪಾಲಿಸುವ ಓ ಗುರು ಮಹಿಪತಿ ಸ್ವಾಮಿಯೇ, ಸುರಮುನಿ ಜನರಿಗೆಲ್ಲ ಪ್ರೀತ್ಯಾಸ್ಪದನಾದವನೇ, ನನ್ನನ್ನು ನೀನು ಸಾವಿರ ಹೆಸರುಳ್ಳ ನನ್ನನ್ನು ಪೊರೆಯಬೇಕು ಅಂತ ಇಲ್ಲಿ ಪರಿಪರಿಯಾಗಿ ಕೇಳಿಕೊಳ್ಳುವ ಒಂದು ಸರಳ ಭಕ್ತಿಯ ಆದರೆ ಅತ್ಯಂತ ಗಾಢ ತಲ್ಲೀನತೆಯ ಮತ್ತು ಭಗವದ್ಭಕ್ತಿಗೆ ಯಾವ ಮಟ್ಟದ ಒಂದು ಒಳ ತುಡಿತ ಬೇಕು. ಅದಿಲ್ಲದಿದ್ದರೆ ಉಳಿದದಿದ್ದೂ ವ್ಯರ್ಥ. ಅವನು ಜ್ಞಾನಿ ಇದ್ದಿರಬಹುದು, ಅವನಿಗೆ ತುಂಬಾ ಗೊತ್ತಿರಬಹುದು, ಅವನು ಭಾರೀ ಸಾಧನೆ ಮಾಡಿರಬಹುದು, ಅವನಿಗೆ ಇದು ಇಲ್ಲ ಅನ್ನುವ ಯಾವ ಅನರ್ಹತೆಗಳು ಇಲ್ಲದೆ ಇರಬಹುದು. ಆದರೆ ಭಕ್ತಿಯೇ ಇಲ್ಲದಿದ್ದರೆ ಅವನು ತಾನು ಅನ್ನುವ ಬೀಗುವ ಅಹಂಕಾರಿ ಆಗಬಹುದು. ದೇವನನ್ನು ಸೇರಲಿಕ್ಕೆ ಸಾಧ್ಯ ಇಲ್ಲ. ಜಗದ ಎಲ್ಲವನ್ನೂ ಗೊತ್ತಿಲ್ಲದೆ ಭಕ್ತಿ ಮಾತ್ರ ಗೊತ್ತಿರುವವನು ಜಗತ್ತಿಗೆ ಅನರ್ಹ ಅನ್ನುವ ಲೌಕಿಕ ಪರಿಭಾಷೆಯ ಎಲ್ಲ ಅನರ್ಹತೆಗಳನ್ನು ಹೊತ್ತಿದ್ದರೂ ಆ ಭಗವಂತನಿಗೆ ಪ್ರೀತ್ಯಾಸ್ಪದನಾಗಲಿಕ್ಕೆ ಸಾಧ್ಯ ಇದೆ. ಅದು ಅಖಂಡವಾದ ಭಕ್ತಿ ಮಾತ್ರದಿಂದ ಅಂತ ಈ ಪದ್ಯ ಮಾತ್ರವಲ್ಲ, ಇಡೀ ಭಕ್ತಿಯ ಪರಂಪರೆಯ ಅಷ್ಟೂ ಜನ ಯಾರೆಲ್ಲ ದಾರ್ಶನಿಕರು ಭಕ್ತಿ ಪಥವನ್ನು ನಡೆದಿದ್ದಾರೆ ಅವರೆಲ್ಲ ಹೇಳಿಕೊಟ್ಟು ಹೋಗಿರುವ ಮಾರ್ಗ. ಅಂಥ ಭಕ್ತಿ ನಮಗೂ ಸಾಧ್ಯ ಆಗಲಿ. ನಮ್ಮ ಎಲ್ಲ ಇತರ ಭಾರೀ ಅರ್ಹತೆಗಳು ಅಂತ ನಾವು ನಮ್ಮ ತಲೆಯ ಮೇಲೆ ಗರಿ ಮಾಡಿಕೊಂಡ ಅನೇಕ ಅನೇಕ ಜ್ಞಾನದ, ಅಹಂಕಾರದ, ತಿಳಿವಳಿಕೆಯ ಅಥವಾ ನಮಗೆ ಗೊತ್ತಿದೆ ಅನ್ನುವ ಸಾಧನೆಯ ಅನೇಕ ಅನೇಕ ನಾವು ಮಾಡಿರುವ ಹಠ ಸಾಧನೆಯ ನೆನಪುಗಳ ಎಲ್ಲ ಸಂಗತಿಗಳು ಅಳಿದು ಹೋಗಿ ಆ ಭಕ್ತಿ ಒಂದು ಉಳಿಯಲಿ, ಅವನ ಪಾದಕ್ಕೆ ಅದು ನನ್ನನ್ನು ಕರೆದುಕೊಳ್ಳಲಿ ಅಂತ ಪ್ರಾರ್ಥಿಸ್ತಾ ಈ ಕೃಷ್ಣದಾಸರ ಈ ಹಾಡಿನ ಈ ಮಾತನ್ನು ಕೂಡ ಭಗವಂತನಿಗೆ ಅರ್ಪಿಸಿ, ನನ್ನ ನ್ಯೂನತೆಗಳೇನಿದ್ದರೂ ಕ್ಷಮಿಸು, ಉಪೇಕ್ಷಿಸಬೇಡ ಈ ಭಕ್ತಿಯನ್ನು ಅಂತ ಅವನನ್ನೇ ಕೈಮುಗಿದು ಪ್ರಾರ್ಥಿಸ್ತಾ ಈ ಅವಕಾಶಕ್ಕಾಗಿ ನಿಮ್ಮನ್ನು ವಂದಿಸಿ, ನನ್ನ ಈ ಮಾತುಗಳಿಗಿಂತಲೂ ನಿಮ್ಮ ಭಕ್ತಿ ಹೆಚ್ಚು ವ್ಯಾಪಕವಾಗಲಿ, ನಿಮ್ಮನ್ನು ಬೆಳಗಲಿ ಅಂತ ಆ ಭಗವಂತನನ್ನೇ ಕೇಳಿಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.